ಹಾಯ್ ಫ್ರೆಂಡ್ಸ್, ಸಾದಿಕ್ ಬೈಕ್ ಸರ್ವಿಸ್ ಶಿವನಿ. XL100 ಓಲ್ಡ್ ಶೆಲ್ಫ್ ಲೆಸ್ ಗಾಡಿ, ಅಂದರೆ ಶೆಲ್ಫ್ ಬರೋಲ್ಲ ಗಾಡಿಗೆ. ಈಗ ನಾವು ಹೊಸ್ದಾಗಿಂದ XL100ಗೆ ಶೆಲ್ಫ್ ಕುಂಡಿಸ್ತಾ ಇದ್ದೀವಿ. ಈಗ ಶೆಲ್ಫ್ ಕುಂಡಿಸ್ಬೇಕಂದ್ರೆ ಹೊಸ್ದಾಗಿಂದ ಈಗ ನಾವು ಏನೇನು ಯೂಸ್ ಮಾಡಬೇಕು, ಏನಾದ್ರು ಮೆಟೀರಿಯಲ್ಸ್ ಯೂಸ್ ಮಾಡಬೇಕಂದ್ರೆ ನೋಡಿರಿ, XL100ಗೆ ಹೊಸ್ದಾಗಿ ನಾವು ಶೆಲ್ಫ್ ಕುಂಡಿಸ್ಬೇಕಂದ್ರೆ ನೋಡಿರಿ, ಇದು ECG ಸ್ಟಾರ್ಟರ್, ಇದು ECG ಸ್ಟಾರ್ಟರ್ ಕಾಯಿಲ್. ಈ ಕಾಯಿಲ್ನ ನಾವು ಹಾಕಬೇಕಾಗುತ್ತೆ. ಮತ್ತು ಇದು ಮ್ಯಾಗ್ನೆಟ್ನ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ECM ಹಾಕಬೇಕು, ಇದು ECM ಹಾಕಬೇಕಾಗುತ್ತೆ. ಮತ್ತು CD ಕಾಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಇದು ಬ್ಯಾಟ್ರಿ ಕೇಬಲ್ ಹಾಕಬೇಕು. ಮತ್ತು ಬ್ಯಾಟ್ರಿನೂ ಹೊಸದು ಹಾಕಬೇಕು. ಮತ್ತು ಇದು ಹ್ಯಾಂಡ್ಲ್ ಬಾರ್ ಸ್ವಿಚ್ಚು, ಈ ಹ್ಯಾಂಡ್ಲ್ ಬಾರ್ ಸ್ವಿಚ್ ಹಾಕಬೇಕು ಇದು. ಮತ್ತು ವೈರಿಂಗ್ ಎಲ್ಲ ಚೇಂಜ್ ಬರುತ್ತೆ, ವೈರಿಂಗ್ ಕಿಟ್ ಹಾಕಬೇಕು. ಮತ್ತು ಇದು ಲಾಕ್ ಸೆಟ್ಟು ಚೇಂಜ್ ಮಾಡಬೇಕಾಗುತ್ತೆ. ಇದು XL100 ಓಲ್ಡ್ ಶೆಲ್ಫ್ ಇಲ್ದಿರೋ ಗಾಡಿಗೆ ಶೆಲ್ಫ್ ಮಾಡಬೇಕಂದ್ರೆ ಇಷ್ಟು ಐಟಮ್ನ ನಾವು ಹಾಕಿದ್ರೆ ಶೆಲ್ಫ್ ಇಲ್ದಿರೋ ಗಾಡಿಗೆ ಶೆಲ್ಫ್ ಮಾಡ್ಬೋದು. ಒಂದು XL100ಗೆ ಶೆಲ್ಫ್ ಕುಂಡಿಸ್ಬೋದು. ಸ್ಪ್ಲೆಂಡರ್ ಓಲ್ಡ್ ಶೆಲ್ಫ್ ಇಲ್ದಿರೋ ಗಾಡಿಗೆ ಶೆಲ್ಫ್ ಕುಂಡಿಸ್ಬೋದು. ಮತ್ತು CT100, ಬಜಾಜ್ CT100ಗೆ ಶೆಲ್ಫ್ ಇಲ್ಲಾಂದರೆ ಶೆಲ್ಫ್ ಕುಂಡಿಸ್ಬೋದು. ಆಲ್ಮೋಸ್ಟು ಭಾಳಷ್ಟು ಗಾಡಿಗಳಿಗೆ ಶೆಲ್ಫ್ ಲೆಸ್ ಗಾಡಿಗಳಿಗೆ ಶೆಲ್ಫ್ ಮಾಡ್ಬೋದು. ECG ಸ್ಟಾರ್ಟರ್ ಕುಂಡಿಸಿ ಶೆಲ್ಫ್ ಮಾಡ್ಬೋದು. ಬೇಕಾದರೂ ಶೆಲ್ಫ್ ಮಾಡಿಸ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾಡಿಕೊಡ್ತೀನಿ. ಶೆಲ್ಫ್ ಯಾವ ಗಾಡಿಗಾದರೂ ಶೆಲ್ಫ್ನ ಕುಂಡಿಸ್ಕೊಡ್ತೀನಿ. ಥ್ಯಾಂಕ್ ಯು.